ಫ್ರೆಶ್ ಆಪಲ್ ತಿನ್ನಕ್ ಚೆನ್ನಾಗಿರುತ್ತೆ. ಕಿಲೋ 10 ದರಂ. ನಮ್ಮೂರಲ್ಲಿ 120 ರೂಪಾಯಿ. ಬೇಡವಾ? 6 ದರಹಂ 50 ಫಿಲ್ಸ್. ಊರಲ್ಲಿ 75 ರೂಪಾಯಿ ಅಷ್ಟೇ. ಆದ್ರೆ ಅಡಿಗೆ ಮಾಡಕ್ ಜಾಗನೇ ಇಲ್ವಲ್ಲ. ನಾವ್ ಇದಕ್ಕಿಂತ ಕಮ್ಮಿ ಆಗಿರೋದು ತಗೊಂಡ್ ತಕ್ಷಣನೇ ತಿನ್ಬೇಕು. ಆ ಥರದ್ದೇನಾದ್ರೂ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಅಯ್ಯೋ, ನಾನು ಹುಡುಕ್ತಾ ಇದ್ದದ್ದು ಇದನ್ನೇ. 1 2 3 4 ಕುಬೋಸ್. ಇದು ಮೊಸರು. 2 ಸೇರಿ 2 ದರಂ. ಊರಲ್ಲಿ 24 ರೂಪಾಯಿ ಅಷ್ಟೇ. ಇದಾದ್ರೂ ನಿಮ್ಗೆ ಓಕೆನಾ? ನಾಳೆಯಿಂದ ರಂಜಾನ್ ಉಪವಾಸ ಶುರುವಾಗುತ್ತೆ. ಹಾಗಾಗಿ ಪಬ್ಲಿಕ್ ಅಲ್ಲಿ ಏನು ತಿನ್ನೋದಿಕ್ಕಾಗಲ್ಲ. ಆ ತರ ಪರಿಸ್ಥಿತಿ ಇದೆ. ಇಲ್ಲಿ ಸೊಳ್ಳೆ ಕಾಟ ಇಲ್ದೇ ಇರೋದ್ರಿಂದ ನಾವು ಪಬ್ಲಿಕ್ ಅಲ್ಲಿ ಪಾರ್ಕ್ ಅಲ್ಲೇ ಮಲಗಬಹುದು. ಆದ್ರೆ ನಾವು ತಗೊಂಡಿರೋ ಐಟಮ್ ವೇಸ್ಟ್ ಆಗುತ್ತಲ್ವಾ? ಅದ್ಯಾಕೆ? ಅಲ್ಲಿ ಮಲಗಿದ್ರೆ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ತಾರೆ. ಆಮೇಲಿನ ಊಟನೆಲ್ಲ ಪೊಲೀಸ್ನವ್ರೆ ತಾನೇ ನೋಡ್ಕೊಳ್ಳೋದು. ಸ್ವಲ್ಪ ಹಿಡ್ಕೊಳ್ಳಿ. ಬಿಲ್ನ ಅಲ್ಲೇ ಪೇ ಮಾಡ್ಬೇಕು. ಹೋಗಿ. ದುಬೈಗೆ ಬಂದಾಗ ನಾನು ಉಳ್ಕೊಳ್ಳೋದು ಇದೇ ಜಾಗದಲ್ಲಿ. ನಾವು ಉಳ್ಕೊಂಡಾಗ ಯಾವುದೇ ರೀತಿ ಶಬ್ದ ಮಾಡಬಾರ್ದು. ಯಾಕೆ ಅಂದ್ರೆ ಇಲ್ಲಿ VIP ಗಳಿರ್ತಾರೆ. ಇನ್ ಸ್ವಲ್ಪ ತಾದ್ರೆ ಮರ್ತೋಗ್ಬಿಡ್ತೀನಿ. ಇಲ್ಲಿ 10 ದರಂ ಕೊಡು. ಈ ಟೆರೇಸ್ ಮೇಲೆ ಉಳ್ಕೊಳ್ಳೋದಕ್ಕೆ ವಾಚ್ಮ್ಯಾನ್ಗೆ ನಾನು 20 ದರಂ ಕೊಡೋದನ್ನ ನೋಡಿಲ್ವ ನೀನು? ಅದ್ರಲ್ಲಿ ನಿಂದರ್ಧ 10. ಅವನ ಹತ್ರ ಮಾತಾಡಿದ್ ಬಿಟ್ರೆ ದುಡ್ಡು ಕೊಟ್ಟಿದ್ದು ನಾನೇನ್ ನೋಡ್ಲಿಲ್ವಲ್ಲ. ಎಲ್ಲಾರ್ಗು ಕಾಣ್ಸಂಗ್ ಏನಾದ್ರು ದುಡ್ಡು ಕೊಡ್ತಾರಾ? ತೆಗಿ 10 ದರಂ ತೆಗಿ. ಇರೋದು ನೀವಾಗ ನಿಮ್ಗೆ ಕೊಟ್ಬಿಟ್ರೆ ಆಮೇಲೆ ನೀರು ಕುಡಿಯಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಅದಕ್ ದಾರಿ ಇದೆ. ನಾಳೆಯಿಂದ ಉಪವಾಸ ಶುರು ಆಗುತ್ತಲ್ಲ. ಹಗ್ಲು ಏನು ತಿನ್ನಂಗೆ ಇಲ್ವಲ್ಲ. ಅದು ಮುಸ್ಲಿಂ ಅವ್ರಿಗೆ ತಾನೇ. ಉಪವಾಸ ಯಾರು ಮಾಡಿದ್ರು ಪುಣ್ಯ ಸಿಗುತ್ತೆ ಹಾಗಂತ ಕುರಾನ್ ನಲ್ಲಿ ಹೇಳಿದೆ, ಗೊತ್ತಿಲ್ವಾ? ಅದು ಓಪನ್ ಆಗುವಾಗ ಏನ್ ತಿಂತಾರೆ? ಅದಕ್ಕಿರೋ ದಾರಿನ ದೇವರು ಖಂಡಿತ ತೋರಿಸ್ತಾರೆ. ಸ್ವಲ್ಪ ದಾರಿಗಳನ್ನ ನಾನು ಕಂಡಿಡ್ದಿದ್ದೀನಿ. ಸ್ವಲ್ಪ ಈರುಳ್ಳಿನೋ 1-2 ಮೆಣಸಿನ್ಕಾಯಿನೋ ಇದ್ದಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತಾ ಇತ್ತು. ವಿಸಿಟಿಂಗ್ ವೀಸಾ ಮುಗಿಯೋದ್ರೊಳಗೆ ಒಂದ್ ಕೆಲಸ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ನನ್ಗಿದು 7ನೇ ವಿಸಿಟಿಂಗ್ ವೀಸಾ. 6 ಸಲ ನಾನು ಇಲ್ಲಿಂದ ವಿಸಿಟಿಂಗ್ ವೀಸಾನ ಇರಾನ್ ತಗೊಂಡು ಹೋಗಿದ್ದೆ. ನನಗೆ ಕೆಲಸ ಸಿಕ್ಕಿಲ್ಲ. ಅಲ್ಲ, ಎಷ್ಟು ವರ್ಷ ಆದ್ರೂ ನಿಮ್ಗೆ ಯಾಕೆ ಒಂದ್ ಕೆಲಸ ಸಿಗ್ಲಿಲ್ಲ ಇಲ್ಲಿ? ಅದಕ್ಕೊಂದು ಕಾರಣ ಇದೆ. ನಾನೇನಾದ್ರೂ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಮಾಡೋರು ನನ್ನ ಮುಖ ನೋಡಿದ ತಕ್ಷಣನೇ ಏನೋ ಗೊತ್ತಿಲ್ಲಪ್ಪ ಕರೆಕ್ಟಾಗಿ ಕಂಡಿಡ್ದು ಬಿಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಮುಖ ತುಂಬಾ ಒಳ್ಳೆ ಒಂಥರ ಪೌಡರ್ ಹಾಕಿದ್ರು ಕೂಡ ಬಾಡಿಲಿರೋ ಫ್ರಾಡ್ ತನ ಎಲ್ಲ ಹೊರಗಡೆ ಬಂದು ಬೀಳ್ತಾನೆ ಇರುತ್ತೆ. ಅದೇ ಉಪವಾಸ ಮುಗಿಯೋ ಟೈಮ್ಗೆ ಸರಿಯಾಗಿ ಬಾಂಗ್ ಬರುತ್ತೆ. ಆಗ ಆ ಬುಟ್ಟಿಲಿ ತುಂಬಿಸಿರೋ ಹಣ್ಣುಗಳಿದೆಯಲ್ಲ ಅವೆಲ್ಲ ಫ್ರೀನೇ, ನಾವು ತಿನ್ಬೋದು. ಅಯ್ಯೋ, ಹಾಗೆ ಮಾಡೋದು ತಪ್ಪಲ್ವಾ? ತಪ್ಪು. ಹಾಗಿದ್ರೆ ಸಾರ್ ಒಂದ್ ಕೆಲಸ ಮಾಡಿ, ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು ತಿನ್ಬಿಡಿ. ಕೈಯಲ್ಲಿ 5 ಪೈಸಾ ಇಲ್ಲ. ಸುಮ್ನೆ ಜಾಸ್ತಿ ಮಾತಾಡದೆ ಹೇಳ್ದಂಗೆ ಬಂದು ತಿಂತಾ ಇರೋ. ನೋಡು, ಊಟದ ವಿಷಯದಲ್ಲಿ ಆ ಥರ ಭೇದ ಭಾವ ಮಾಡಬಾರ್ದು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಸಂಶಯ ಬಂದ್ರೆ ಇಲ್ಲಿ ನೋಡು, ಇದನ್ನ ಹಿಂಗ ಹಾಕೊಂಡ್ರೆ ಸಾಕು. ಅಯ್ಯೋ, ಅದ್ ನನ್ನ ಹತ್ರ ಇಲ್ವಲ್ಲಪ್ಪ. ಕರ್ಚೀಫ್ ಇದೆಯಲ್ವಾ, ಅದನ್ನೇ ತೆಗ್ದು ತಲೆ ಕಟ್ಕೋ. ಬಾಂಗ್ ಶಬ್ದ ಕೇಳಿಸಿದ ತಕ್ಷಣನೇ ಅಟ್ಯಾಕ್ ಶುರು ಮಾಡ್ಕೋಬೇಕು. ಇದು ಸ್ವಲ್ಪ ಸೈಡ್ ಬನ್ನಿ. ಸ್ವಲ್ಪ ಜಾಗ ಬಿಡ್ರಪ್ಪ. ಸ್ವಲ್ಪ ಜಾಗ ಬಿಡಿ. ದೇವ್ರು ಇನ್ನೊಂದು ಕೈ ಕೊಟ್ಟಿದ್ರೆ ತಗೋ ತಗೋ. ಏನಕ್ಕಿದೆ? ಅದಕ್ಕೆ ತುಂಬಿಸು. ತುಂಬಿಸು ಅಂದ್ರೆ ಸಾಯಿಸ್ಬಿಡ್ಬೇಕು. ಬೇಗ ಬೇಗ ತುಂಬ್ಕೋ. ಬೇಗ ಬೇಗ ತುಂಬಿಸು. ಕವರ್ ತಗೊಬಂದಿದ್ದು ಸಾಕಾಗ್ಲಿಲ್ಲ. ನಾಳೆಯಿಂದ ಚೀಲನೆ ತಗೊಬರ್ಬೇಕು. ಅದೇ ಈ ಅಬ್ಬಾಸ್ ಅಂತ ಹೇಳ್ತಾರಲ್ಲ, ಅವರು ನಿಮ್ಮೂರವರ? ಹೌದು, ನನಗೆ ಕ್ಲೋಸ್ ಫ್ರೆಂಡ್. ಓಹೋ. ಇದು ಫಿಶ್ ಮಾರ್ಕೆಟ್ ಅಲ್ವಾ? ಇಲ್ಲಿ ಯಾಕೆ? ಇಲ್ಲಿ ವಿಚಾರಿಸಿದ್ರೆ ಅವ್ರನ್ನ ಕಂಡು ಹಿಡಿಬಹುದು ಅಂತ ಹೇಳಿದ್ರು. ಅವರು ದೊಡ್ಡ ಫಿಶ್ ಕಂಪ್ನಿ ಓನರ ಹೆಂಗೆ?
ಹಾಗಂತಲ್ಲ, ಯಾರಿಗೂ ಕಷ್ಟ ಕೊಡ್ಬೇಕು ಅಂತ ಅಲ್ಲ, ಆದ್ರೆ ಈ ಅವಸ್ಥೆನಲ್ಲಿ ನಿಮ್ಗೆ ತೊಂದರೆ ಇಲ್ಲ ಅಂದ್ರೆ ನನ್ನ ಬಗ್ಗೆನೂ ಸ್ವಲ್ಪ ಹೇಳಿ ನೋಡೋಣ. ಏ ಮೀನು ಆ ಕಡೆ ಇಡು, ನೋಡ ಪ್ಯಾಕಿಂಗ್ ಮಾಡ್ತೀನಿ. ಹಾ ಕೊಡಿ ಕೊಡಿ. ಮೀನು ಮೀನು ಮೀನು. ಮುಕುಂದ, ನೀನೇನು ಇಲ್ಲಿ ಪಾರ್ಟಿ ಕೆಲ್ಸದ ಮೇಲೆ ಏನಾದ್ರು ಇಲ್ಲಿಗೆ ಬಂದ್ಯಾ? ಬಾ ಹೇಳ್ತೀನಿ. ಇವರು ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ತಾರಾ? ಹೌದು, ಅವರು ಸಂಜೆ ಬೇರೆ ಮೀನಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಅದು ಸರಿ. ಇಷ್ಟೊತ್ತಾಯ್ತು ಬರಲೇ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ರಪ್ಪ ಅವರು? ಹಾಗಾದ್ರೆ ಕುಮರೇಶ್ ಅವರು ಹಾಗೆ ಸಾಧಿಸಿದ್ರ? ಗೊತ್ತಿಲ್ಲ. ನಿನ್ನ ಇಂಥ ಪರಿಸ್ಥಿತಿಯಲ್ಲಿ ನಾನು ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ಗೊಂದು ಕೆಲಸ ಬೇಕಲ್ವಾ? ಒಂದು 5 ನಿಮಿಷದ ಮುಂಚೆ ಬಂದಿದ್ರೆ ನಿನ್ನೊಬ್ಬರು ಪರಿಚಯ ಮಾಡಿಸ್ತಿದ್ದೆ. ಸರಿ, ನೀನು ಇಲ್ಲೇ ಇರೋ, ನಾನು ಬೇರೆ ಯಾರಾದರೂ ಇದ್ರೆ ನೋಡ್ಕೊಂಡು ಬರ್ತೀನಿ. ಅವ್ರ ಜೊತೆ ಮಾತಾಡಿ ಮುಗಿತು ಅಲ್ವಾ? ಸರಿ ಬಾ ಹೋಗೋಣ. ಅವ್ರು ಬರ್ಲಿ, ನಿಮ್ಮನ್ನು ಪರಿಚಯ ಮಾಡ್ಕೊಡ್ತೀನಿ. ನನಗೇನು ಅರ್ಜೆಂಟ್ ಇಲ್ಲ. ಅದು ಅಲ್ಲದೆ ನನಗೆ ಇವತ್ತು ಯಾವ ಇಂಟರ್ವ್ಯೂ ಕೂಡ ಇಲ್ಲ. ಪತ್ರಿಕೆಯಲ್ಲಿ ಏನಷ್ಟು ದೊಡ್ಡ ವಿಶೇಷ? ಇವರು ಕರ್ಣನ್, ನನಗೆ ತುಂಬಾ ಒಳ್ಳೆ ಫ್ರೆಂಡ್. ಮುಂದಿನ ಸಲ MLA ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದಾನೆ. ಅದು ಸರಿ, ಊರಲ್ಲಿ ಅಷ್ಟು ದೊಡ್ಡ ಪರಿಚಯ ಇರೋರು ಇರ್ಬೇಕಾದ್ರೆ ಇಲ್ಲಿ ಬಂದು ಯಾಕೆ ಹೀಗೆಲ್ಲ ಸುತ್ತುತ್ತಾ ಇದ್ದೀರಾ? ಕಷ್ಟ. ಅಲ್ಲಿ ನೋಡಿ, ಸ್ವಲ್ಪ ಅವರು ನಿಮ್ಗೆ ಕೈ ಸನ್ನೆ ಮಾಡಿ ಕೂಗ್ತಾ ಇದ್ದಾರೆ. ಬಾ ಬಾ ಬಾ. ಆಮೇಲೆ ಮುಕುಂದ, ಅರೇಬಿಯಾದವ್ರು ನಿಂತಿದ್ದಾರೆ ನೋಡು. ಅವರು ತುಂಬಾ ದೊಡ್ಡ ಮನುಷ್ಯರು, ತುಂಬಾ ಕಂಪನಿಗಳು ಓನರ್. ಅವರು ನನ್ನ ರೆಗ್ಯುಲರ್ ಕಸ್ಟಮರು. ಅವ್ರು ಮನ್ಸು ಮಾಡಿದ್ರೆ ನಿನ್ನ ಕೆಲಸ ಸಿಗುತ್ತೆ. ಮನುಷ್ಯ ತುಂಬಾ ಒಳ್ಳೆಯವರು, ಏನ್ ತೊಂದರೆ ಇಲ್ಲ. ಬಾ, ನಾನು ನಿನಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಅಬ್ಬಾಸ್ ಫ್ರೆಂಡ್ ಅಂತ ಮಾತ್ರ ಹೇಳು. ನಾನು ಅಂಗಡಿ ಹತ್ರ ಹೋಗ್ತೀನಿ, ಅಲ್ಲಿ ಯಾರು ಇಲ್ಲಪ್ಪ. ಕೆಲಸ ಮುಗಿದ್ಮೇಲೆ ಈವ್ನಿಂಗ್ ಸಿಗ್ತೀನಿ ನಿನಗೆ. ಬರ್ತೀನಿ. السلام عليكم. وعليكم السلام ورحمة الله. هذا صديق مال عباس؟ زين زين زين. كم فلوس ابوي؟ 10 درهم. انا الشيل. خلي هذا خلي هذا ابوي خلي هذا. ما في مشكلة انا الشيل. تعال يلا روح. ಅರಬಿನಲ್ಲಿ ಏನು ಹೇಳಿದ್ರು? ಅದೆಲ್ಲ ನಿನಗೆ ಗೊತ್ತಿಲ್ಲ ಅಲ್ವಾ? ಅರೇಬಿಕ್ ನಾನು ಹೇಳ್ಕೊಡ್ತೀನಿ, ಬಾ ನನ್ನ ಜೊತೆ. باكر نسير ماليزيا، رجع بعد الشهر، صار بالليل بالمكتب. زين، لازم تعال اليوم كلهم بيخلص. لازم تعال يوم بالمكتب كلهم بيخلص. مع السلامة. شكرا. ಏನಂದ್ರು? ಅವರು ಮಲೇಷಿಯಾಗ ಹೋಗ್ತಾ ಇದಾರಂತೆ. ವಾಪಸ್ ಹಿಂತಿರ್ಗಿ ಬರೋದು 1 ತಿಂಗಳಾಗತ್ತಂತೆ. ನಿಮ್ಗೆ ಕೆಲಸ ಎಲ್ಲ ಕೊಡಿಸ್ಬಿಟ್ಟು 1-2 ದಿನ ಆದ್ಮೇಲೆ ಹೋಗಿ ಅಂತ ಹೇಳ್ದೆ. ಅರ್ಜೆಂಟ್ ಕೆಲಸ ಇದೆ, ಇವತ್ತೇ ಹೋಗ್ಬೇಕು ಅಂತ ಹೇಳ್ಬಿಟ್ರು. ಸರಿ, ನನಗೆ ಒಂದು ಅರ್ಜೆಂಟ್ ಆಗಿ ಇಂಟರ್ವ್ಯೂ ಇದೆ, ಅದು ಇವಾಗ ನೆನಪಾಯ್ತು. ಸರಿ, ನಾನು ಇನ್ ಬರ್ಲಾ? ಹುಷಾರು.